ಇನ್ನು ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ಯುವತಿಗೆ ಚಾಕುವಿನಿಂದ ಇರಿದು ಆಕೆಯನ್ನ ಕೊಲೆ ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ಅಟ್ಟಹಾಸವನ್ನು ನಡೆದಿದ್ದಾರೆ. ರಕ್ತದ ಮಡುವಿನಲ್ಲಿ ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ ಯುವತಿ ಜೀವವನ್ನೇ ಕಳ್ಕೊಂಡಿದ್ದಾಳೆ. ಬೆಂಗಳೂರಿನ HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಕೆ ಆಸ್ಪತ್ರೆಯಲ್ಲಿ ನೆರಳಾಡಿದ್ದು 3 ದಿನಗಳ ಕಾಲ. ಕೊನೆಗೂ ಆಕೆಯ ಜೀವನ್ಮರಣ ಹೋರಾಟದಲ್ಲಿ ಸೋತು ಬಿಡುತ್ತಾಳೆ. ಯುವತಿ ಉಸಿರನ್ನ ಚೆಲ್ಲಿದ್ದಾಳೆ. ಚಿಕಿತ್ಸೆ ಫಲಕಾರಿಯಾಗದೆ ಚಾಕು ಇರಿತಕ್ಕೊಳಗಾಗಿದ್ದಂತಹ ಅಮೃತ ಸಾವನ್ನಪ್ಪಿದ್ದಾಳೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಸೂರ್ಯ ಹಾಗೆ ಧನುಷ್ ಇವರಿಬ್ಬರ ವಿರುದ್ಧ ಆರೋಪ ಕೇಳಿಬರ್ತಾ ಇರೋದು. ಧನುಷ್ ಅಮೃತಾಳನ್ನ ಪ್ರೀತಿಸ್ತಾ ಇದ್ದ. ಧನುಷ್ನ ಪ್ರೀತಿಯನ್ನ ಒಪ್ಕೊಳ್ಳಿಲ್ಲ ಅಮೃತ ಅನ್ನುವಂತಹ ಕಾರಣಕ್ಕಾಗಿ ಧನುಷ್ನ ಸಹೋದರ ಸೂರ್ಯ ಈ ಕೃತ್ಯವನ್ನ ಎಸಗಿದ್ದಾನೆ. ಜೀವನ್ ಭೀಮಾನಗರ ಪೊಲೀಸರು ಅಣ್ಣ ತಮ್ಮ ಇಬ್ಬರನ್ನೂ ಕೂಡ ಬಂಧಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೊಲೆಯಾದಂತಹ ಅಮೃತ ಆಕೆಯ ಫೋಟೋನ ಗಮನಿಸ್ತಾ ಇದ್ದೀರಿ. ಆವತ್ತು 3 ದಿನಗಳ ಹಿಂದೆ ಚಾಕು ಇರಿತಕ್ಕೆ ಒಳಗಾದಾಕೆ. ಮತ್ತೊಂದು ಕಡೆ ಧನುಷ್ ಸಹೋದರ ಸೂರ್ಯ ವಿಡಿಯೋ ಗಮನಿಸ್ತಾ ಇದ್ದೀರಿ. ಈತನೇ ಅಮೃತಾಗೆ ಚಾಕುವಿನಿಂದ ಇರಿದಿತ್ತು. ವ್ಯಾಸಂಗ ಮಾಡ್ತಾ ಇದ್ಲು ಅಮೃತ. ಆಕೆಯ ಮೇಲೆ ಏಕಾಏಕಿ ಚಾಕುವಿನಿಂದ ನಡು ರಸ್ತೆಯಲ್ಲಿ ಹಲ್ಲೆ ಮಾಡಿಬಿಡ್ತಾನೆ. ಅದಾದ ನಂತರ ಜನ ಆತನನ್ನ ಹಿಡಿದು ಹಾಕ್ತಾರೆ. ಅಮೃತಾಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿದ್ದಾಳೆ. ಮತ್ತೊಂದು ಭಾಗದಲ್ಲಿ ಆಕೆಯನ್ನ ಪ್ರೀತಿಸ್ತಾ ಇದ್ದಂತಹ ಧನುಷ್, ಆತನ ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ. ಇದೇ ಧನುಷ್ನ ಸಹೋದರ ಸೂರ್ಯ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ನಡು ರಸ್ತೆಯಲ್ಲಿ ಅಮೃತ ಮೇಲೆ ಅಟ್ಯಾಕ್ ಆಗುತ್ತೆ. 3 ದಿನಗಳ ಜೀವನ್ಮರಣ ಹೋರಾಟದ ಬಳಿಕ ಆಕೆ ಉಸಿರನ್ನ ಚೆಲ್ಲಿದ್ದಾಳೆ. ಬಟ್ ಘಟನೆಯ ಹಿನ್ನೆಲೆ ಏನು? ಧನುಷ್ ಹಾಗೆ ಅಮೃತ ಪರಿಚಯ ಯಾವತ್ತಿನಿಂದ ಇತ್ತು? ಸೂರ್ಯ ಮಿಡಲ್ ನಲ್ಲಿ ಎಂಟ್ರಿ ಆಗಿದ್ದೇಕೆ? ಅಮೃತ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ ಏನು ಶಿವಕುಮಾರ್? ವಿದೇಶಿ ಧನುಷ್ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಿವಾಸಿ. ಮೂಲತಃ ಧನುಷ್ ಕುಟುಂಬಸ್ಥರು ತಮಿಳುನಾಡು ಮೂಲದವರು. ಅಮೃತ ಈಕೆ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ 4ನೇ ವರ್ಷದ ಕಾನೂನು ವ್ಯಾಸಂಗವನ್ನ ಮಾಡ್ತಿರ್ತಾಳೆ. ಕಳೆದ 2-3 ವರ್ಷಗಳಿಂದ ಅಮೃತ ಮತ್ತು ಧನುಷ್ ಇಬ್ರು ಕೂಡ ಪ್ರೀತಿಯನ್ನ ಮಾಡ್ತಿರ್ತಾರೆ. ಸ್ವತಃ ಅಮೃತ ಕುಟುಂಬಸ್ಥರು ಹಾಗೂ ಧನುಷ್ ಕುಟುಂಬಸ್ಥರು ಇಬ್ರಿಗೂ ಕೂಡ ಪರಿಚಯ ಇರುತ್ತೆ. ಯಾಕಂದ್ರೆ ಇಬ್ರು ಕೂಡ ಬೆಂಗಳೂರಿನ ಇತ್ತೀಚೆಗೆ ಕೋಡಿಹಳ್ಳಿಗೆ ಜೀವನ್ ಭೀಮಾನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಬರುವಂತಹ ಕೋಡಿಹಳ್ಳಿ ಏರಿಯಾ ಏನಿರುತ್ತೆ ಅಲ್ಲೇ ಒಂದೇ ಏರಿಯಾದಲ್ಲಿ ವಾಸವಾಗಿರ್ತಾರೆ. ಹೀಗಾಗಿ ಕಳೆದ 2-3 ವರ್ಷಗಳ ಪರಿಚಯ ನಂತರ ಇಬ್ರಿಗೂ ಕೂಡ ಪ್ರೇಮವಾಗಿ ತಿರುಗುತ್ತೆ. ಒಮ್ಮೆ ಓಂ ಶಕ್ತಿ ಮಾಲೆಯನ್ನ ಹಾಕಿ ದೇವಸ್ಥಾನಕ್ಕೆ ಹೋಗಿ ಬರುವಂತ ಸಂದರ್ಭದಲ್ಲಿ ಅಮೃತ ಹಾಗೂ ಧನುಷ್ನ ಪರಿಚಯ ಆಗಿರುತ್ತೆ. ಈ ಇದ್ದಂತ ಸಂದರ್ಭದಲ್ಲಿ ಇಬ್ರು ಕೂಡ ಪ್ರೀತಿಯನ್ನ ಮಾಡ್ತಿದ್ದಂತ ವಿಚಾರ ಅಮೃತ ಕುಟುಂಬಸ್ಥರಿಗೂ ಕೂಡ ಗೊತ್ತಿರುತ್ತೆ, ಧನುಷ್ ಕುಟುಂಬಸ್ಥರಿಗೂ ಕೂಡ ಗೊತ್ತಿರುತ್ತೆ. 2 ಕುಟುಂಬಗಳಿಗೂ ಮದುವೆಯನ್ನ ಮಾಡ್ಬೇಕು ಅಂತೇಳಿ ನಿರ್ಧಾರವನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಕಳೆದ 3 ತಿಂಗಳ ಹಿಂದೆ ಧನುಷ್ಗೆ ಮೊದಲೇ ಮದುವೆ ಆಗಿತ್ತು. ಮೊದಲ ಪತ್ನಿಗೆ ಡಿವೋರ್ಸ್ ಕೊಟ್ಟಂತ ವಿಚಾರ ಅಮೃತ ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ನಂತರ ಯಾವಾಗ ಧನುಷ್ ಮೊದಲೇ ಮದುವೆ ಆಗಿ ಮೊದಲ ಪತ್ನಿಗೆ ಡಿವೋರ್ಸ್ ಕೊಟ್ಟಿದ್ದಂತ ವಿಚಾರವನ್ನ ಮುಚ್ಚಿಟ್ಟು ಅಮೃತಳನ್ನ ಪ್ರೀತಿ ಮಾಡ್ತಿದ್ದ. ಹೀಗಾಗಿ ಈತನ ಜೊತೆಯಲ್ಲಿ ಮದುವೆ ಮಾಡ್ಲಿಕ್ಕೆ ಅಮೃತ ಕುಟುಂಬಸ್ಥರು ವಿರೋಧವನ್ನ ಮಾಡ್ತಾರೆ. ಸ್ವತಃ ಅಮೃತ ಕೂಡ ನೀನು ಮೊದಲೇ ಮದುವೆ ಆಗಿರುವಂತ ವಿಚಾರವನ್ನ ಮುಚ್ಚಿಟ್ಟು ನನ್ನನ್ನ ಲವ್ ಮಾಡಿದ್ ಯಾಕೆ ಅಂತೇಳಿ ಆತನ ಜೊತೆ ಜಗಳವನ್ನ ಆಡಿ ಆತನನ್ನ ಬ್ಲಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾಳೆ. ಹೀಗಾಗಿ ಕಳೆದ 1 ವಾರಗಳ ಹಿಂದೆ ಜೂನ್ 4ನೇ ತಾರೀಕು ಬೆಂಗಳೂರಿನ ಕೋಡಿಹಳ್ಳಿನಲ್ಲಿರುವಂತ ಅಮೃತ ನಿವಾಸಕ್ಕೆ ಬಂದಂತ ಧನುಷ್ ಕುಟುಂಬಸ್ಥರು ಅವತ್ತು ಕೂಡ ಜಗಳವನ್ನ ಮಾಡಿರ್ತಾರೆ. ಅಮೃತ ಮತ್ತು ಧನುಷ್ ಇಬ್ರು ಕೂಡ ಪ್ರೀತಿಯನ್ನ ಮಾಡ್ತಿದ್ರು, ಮದುವೆ ಆಗ್ತಾರೆ ಅನ್ಕೊಂಡಿದ್ವಿ. ಈಗ ಅಮೃತ ಜೊತೆ ಬ್ರೇಕಪ್ ಮಾಡ್ಕೊಂಡು ಧನುಷ್ ಹುಚ್ಚನಂತೆ ವರ್ತಿಸ್ತಿದ್ದಾನೆ. ಆ ಧನುಷ್ನ ಇವತ್ತಿನ ಪರಿಸ್ಥಿತಿಗೆ ಅಮೃತಳೆ ಕಾರಣ. ಅವಳ ಜೊತೆ ಮದುವೆ ಮಾಡ್ಕೊಡ್ಬೇಕು ಅಂತೇಳಿ ಸ್ವತಃ ಧನುಷ್, ಆತನ ಸಹೋದರ ಸೂರ್ಯ ಹಾಗೂ ಅವರ ಕುಟುಂಬಸ್ಥರು ಬಂದು ಗಲಾಟೆಯನ್ನ ಮಾಡಿ ಹೋಗಿರ್ತಾರೆ. ಇದಾದಂತ 1 ವಾರಗಳ ನಂತರ ಕಳೆದ ಜೂನ್ 13ನೇ ತಾರೀಕು ಏಕಾಏಕಿ ಆಕೆ ಕಾಲೇಜನ್ನ ಮುಗಿಸ್ಕೊಂಡು ಎಂದಿನಂತೆ ಪಿಜ್ಜಾ ಸೆಂಟರ್ ನಲ್ಲಿ ಕೆಲಸವನ್ನ ಮಾಡ್ತಿರ್ತಾಳೆ. ಪಿಜ್ಜಾ ಸೆಂಟರ್ ನಲ್ಲಿ ಕೆಲಸವನ್ನ ಮುಗಿಸಿ ವಾಪಸ್ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಧನುಷ್ ಏನಿದ್ದಾನೆ, ಧನುಷ್ನ ಸಹೋದರ ಸೂರ್ಯ ಏಕಾಗಿ ರಸ್ತೆನಲ್ಲಿ ಅಮೃತಳನ್ನ ಅಡ್ಡಗಟ್ಟುವಂಥದ್ದು. ನೀನು ಪ್ರೀತಿ ಹೆಸರಿನಲ್ಲಿ ನಮ್ಮ ಅಣ್ಣನಿಗೆ ಮೋಸ ಮಾಡದೆ, ನಿನ್ನಿಂದ ನಮ್ಮಣ್ಣ ಇವತ್ತು ಲವ್ ಬ್ರೇಕಪ್ ಆಗಿ ತುಂಬಾನೇ ನರಳಾಡ್ತಿದ್ದಾನೆ, ಆತನನ್ನ ಮದುವೆ ಆಗ್ತಾ ಇಲ್ವಾ ಅಂತೇಳಿ ನಡು ರಸ್ತೆಯಲ್ಲಿ ಅಡ್ಡ ಹಾಕಿ ಸೂರ್ಯ ಅಮೃತಳನ್ನ ಪ್ರಶ್ನೆ ಮಾಡಿರುವಂತದ್ದು. ಈ ವೇಳೆ ಅಮೃತ ಸೂರ್ಯನಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಆತ ಬೆಂಗಳೂರಿನ ಕೋಡಿಹಳ್ಳಿ ಜೀವನ್ ಭೀಮಾನಗರ ಏರಿಯಾ ಏನ್ ಬರುತ್ತೆ ಆ ಭಾಗದಲ್ಲಿ ಸುಮಾರು 100 ಮೀಟರ್ ದೂರ ಆಕೆಯನ್ನ ಅಟ್ಟಾಡಿಸಿ ಆಕೆಗೆ ಚಾಕುವಿನಿಂದ ಹಿಡಿದಿರುವಂತದ್ದು. ಸುಮಾರು 4ರಿಂದ 5 ಕಡೆಗಳಲ್ಲಿ ಚಾಕುವಿನಿಂದ ಹಿಡಿದಂತಹ ಪರಿಣಾಮ ಆಕೆ ಮರಣಾಂತಿಕವಾಗಿ ಹಲ್ಲೆಗೊಳಗಾಗ್ತಾಳೆ. 2 ದಿನಗಳ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಅಮೃತ ಸಾವನ್ನಪ್ಪಿರುವಂತದ್ದು. ಸದ್ಯ ಅಮೃತ ಸಾವಿಗೆ ಧನುಷ್ ಹಾಗೂ ಸೂರ್ಯನೇ ನೆರವಾದಂತ ಕಾರಣ ಅಂತೇಳಿ ಕುಟುಂಬಸ್ಥರು ಆರೋಪನ ಮಾಡಿ ಜೀವನ್ ಭೀಮಾನಗರ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಅಮೃತಳಿಗೆ ಚಾಕುವಿನಿಂದ ಹಿಡಿದು ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ಆರೋಪಿ ಸೂರ್ಯ ಏನಿದ್ದಾನೆ ಆತನನ್ನ ಹಿಡಿದು ಥಳಿಸುವಂತ ಕೆಲಸವನ್ನ ಸ್ಥಳೀಯರು ಮಾಡಿದರೆ ನಂತರ ಪೊಲೀಸರಿಗೆ ಒಪ್ಪಿಸಿರುವಂತದ್ದು. ಸದ್ಯ ಧನುಷ್ ಹಾಗೂ ಸೂರ್ಯ ಇಬ್ಬರನ್ನು ಕೂಡ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಜೀವನ್ ಭೀಮಾನಗರ ಪೊಲೀಸರು ಮುಂದುವರಿಸಿರುವಂತದ್ದು. ವಿದೇಶಿ
ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.